ಯಜಮಾನ್ರಿ ತಿಂಡಿ. ನೋಡಿದ್ರ ಡ್ಯಾಡ್, ನೀವು ಅವನ್ನ ನಾಯಿ ಅಂತಿದ್ರಿ, ಆದ್ರೆ ಇವತ್ತು ನಿಮಗೆ ನಾಯಿ ತರ ಊಟ ಇಡ್ಸಿ ಮನೆಯವ್ರು ಎಲ್ರನ್ನೂ ಗುಂಪು ಕಟ್ಕೊಂಡು ಊರು ದರ ಮಾಡಕ್ ಹೋಗಿದ್ದಾನೆ. ಈ ತರ ಸಿಟ್ಟಿನಲ್ಲಿ ತಟ್ಟೆ ತಳೆದ್ರೆ ಏನ್ ಪ್ರಯೋಜನ ಡ್ಯಾಡ್? ಅಲ್ಲಿ ನಿಧಿ ಕಾರಣ ಇಬ್ರು ನೀವು ಕೊಟ್ಟ ಮಾತನ್ನ ಒಡೆದು ಮುಂದೆ ಹೆಜ್ಜೆ ಇಡ್ತಿದ್ದಾರೆ. ಎಲ್ಲಿ ಹೋಗ್ತಾರೆ? ಅವರು ಒಂದು ಹೆಜ್ಜೆ ಮುಂದೆ ಇಟ್ಟರೆ ನಾನು 100 ಹೆಜ್ಜೆ ಮುಂದೆ ಇಡ್ತೀನಿ. ಈಗಲೇ ಸುಮತಿಗೆ ಸುದ್ದಿ ತಿಳಿಸ್ಬೇಕು. ಸುಮತಿ, ನಾನು ಹೇಳಿದ್ದನ್ನು ಸರಿಯಾಗಿ ಕೇಳಿಸ್ಕೊ. ನೀವ್ ಯಾವಾಗ ಬಂದ್ರಿ? ಒಂದು ಹಾಫ್ ಅನ್ ಅವರ್ ಹೋದ್ರೆ 1 hour ಆಗತ್ತೆ ಬಂದು. ಇವರೆಲ್ಲ ನಮ್ಮವರು. ಸರಿ, ನೀವೆಲ್ಲ ಕೂತಿರಿ, ನಾನು ಇಲ್ಲೇ ಹೊರಗೆ ಹೋಗಿ ಬರ್ತೀನಿ. ನಿಂತ್ಕೊ. ಮಧು ಮಗಳು ಆಚೆ ಹೋಗದ? ಎಲ್ಲೂ ಹೊರಗಡೆ ಹೋಗ್ಬಾರ್ದು. ಅದಕ್ಕೋಸ್ಕರ ತಾನೇ ನಾವೆಲ್ಲ ಬಂದಿರೋದು. ಏನೇ ಇದ್ರು ನಮ್ ಕರ್ಣಗೇಳು. ಕರ್ಣ ನಿಧಿ ನೋಡ್ಕೋತಾರೆ. ಅವ್ರದ ಜವಾಬ್ದಾರಿ. ಇವ್ರು ಮತ್ತೆ ಮತ್ತೆ ಕರ್ಣ ಸರ್ ಜೊತೆ ಕಳ್ಸಕ್ ನೋಡ್ತಿದಾರಲ್ಲ. ಕೃಷ್ಣ, ಪ್ಲೀಸ್ ನೀನೇ ನನ್ನ ಕಾಪಾಡು. ಅತ್ತೆ, ಡಾರ್ಲಿಂಗ್. ಹೇಳು ಬಂಗಾರಿ. ಮಾಲ್ತಿ, ಅಲ್ಲಿ ಲೀಸ್ಟ್ ಇದೆ ಕೊಡು. ಡಾರ್ಲಿಂಗ್, ಇದರಲ್ಲಿ ಪ್ರಾವಿಷನ್ ಏನೇನ್ ಬೇಕು ಅಂತೆಲ್ಲ ಬರ್ದಿದೆ, ಹಾಗೆ ನಿಶ್ಚಿತಾರ್ಥಕ್ಕೆ ಏನ್ ಬೇಕು ಅಂತಾನು ಬರ್ದಿದೆ. ಇದೆಲ್ಲ ತಗೊಂಡ್ಬಂದ್ಬಿಡುತ್ತಂದ. ಸರಿ ಡಾರ್ಲಿಂಗ್. ಕಲ್ನ, ನೀನೊಬ್ನೇ ಹೋಗ್ತಾ ಇದೀಯಪ್ಪ? ನಿಧಿನೂ ಜೊತೆಲಿ ಕರ್ಕೊಂಡೋಗು. ನಿಧಿ, ಹೋಗು ಕರ್ಣನ್ ಜೊತೆ. ಪರವಾಗಿಲ್ಲ. ಅಯ್ಯೋ, ನೀವೇನ್ ತಲೆ ಕೆಡ್ಸ್ಕೋಬೇಡಿ. ನಮ್ ಕರ್ಣ ಎಲ್ಲ ಕೆಲಸ ಒಬ್ಬನೇ ಮಾಡ್ತಾನೆ ಅಚ್ಚುಕಟ್ಟಾಗಿ. ಅಲ್ವಾ ಕರ್ಣ? 1 ನಿಮಿಷ ಇರು. ನಿಧಿ, ನಾನಿನ್ ಸೇರ್ಕೊಂಡು ಸೊಪ್ಪೆಲ್ಲ ಕ್ಲೀನ್ ಮಾಡೋಣ, ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡೋಣ. ಓಕೆನಾ? ಓಕೆ. ಕರ್ಣ, ಹಾಗೆ ಬರ್ತಾ ಅವಕಾಡೋ ಮಿಲ್ಕ್ ಶೇಕ್ ಮತ್ತೆ ಚಿಪ್ಸು ತರೋದ್ ಮರಿಬೇಡ. ಸರಿ. ಥ್ಯಾಂಕ್ ಯು. ಬೇಡಪ್ಪ, ಒಬ್ಬನ್ಗೆ ಕಷ್ಟ ಆಗತ್ತೆ. ನಿಧಿ, ನೀನು ಹೋಗು ಜೊತೆಲಿ. ಅಜ್ಜಿ, ನಾನು ಅವರು ಸೇರ್ಕೊಂಡು ಇಡೀ ಮನೆನ ಕ್ಲೀನ್ ಮಾಡ್ತೀವಿ. ಹೌದೌದು, ಅವಳು ಕರೆಕ್ಟಾಗಿ ಹೇಳ್ತಿದ್ದಾಳೆ. ನನ್ಗೂ ಕೆಲಸ ಮಾಡುವಾಗ ಮಾತಾಡಿಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಬೋರ್ ಆಗತ್ತೆ. ನಾನು ಅವಳು ಮಾತಾಡ್ಕೊಂಡು ಕೆಲಸ ಮಾಡ್ತೀವಿ. ನಿನ್ ಜೊತೆ ಮಾತಾಡಕ್ ನನ್ಗಿಂತ ಬೇರೆ ಜನ ಬೇಕಾ? 1 ನಿಮಿಷ ಇರು, ಬರ್ತೀನಿ. ನಿಧಿ, ಅಕ್ಕನ ನಿಶ್ಚಿತಾರ್ಥದಲ್ಲಿ ತಂಗಿನೇ ಓಡಾಡ್ಬೇಕು. ನಡಿ, ಅವನ ಜೊತೆ ಹೋಗು. ಅಲ್ಲ ಅಜ್ಜಿ. ಅಯ್ಯೋ, ನೀವೇ ತಗೊಂಡ್ ಬಂದ್ರಾ? ಥ್ಯಾಂಕ್ಸ್. ಅದು ಸುಮ್ಮನೆ ಹೀಗೆ ಕೂತ್ಕೊಂಡು ಮನೆಯೆಲ್ಲ ನೋಡ್ತಾ ಇದ್ದೆ. ಅಂದಾಗೆ ನೀವು ಈ ಮನೇಲಿ ಬಾಡಿಗೆಗಿರೋದು ಅಥವಾ ಸ್ವಂತದ್ದು? ಸ್ವಂತದ್ದೆಮ್ಮ. ಈ 2 ಹೆಣ್ಮಕ್ಳನ್ನ ಜೋಪಾನಾಗಿ ಬೆಳೆಸೋದಕ್ಕೆ ಈ ಮನೆ ನನ್ನ ಜೊತೆಲೇ ನಿಂತಿದೆ. ಹಾಗೆ ನೋಡಿದ್ರೆ ಇದು ಒಂಥರ ದೇವಸ್ಥಾನ ಇದ್ದಂಗೆ ನಂಗೆ. ಆದ್ರೂ ಒಳ್ಳೆ ಜಾಗದಲ್ಲ ಆಸ್ತಿ ಇದೆ ಬಿಡಿ. ನೋಡ್ಕೆಡೆ, ಅಲ್ಲಿ ನಿಂತ್ಕೊಂಡು ಏನ್ ಮಾತಾಡ್ತಾ ಇದೀಯಾ? ಬಟ್ಟೆ ಪ್ಯಾಕ್ ಮಾಡ್ಬೇಕಲ್ವಾ? ಅಯ್ಯೋ, ನೀ ಸ್ವಲ್ಪ ಸುಮ್ಮನೆ ಇರೆ. ಅದೆಲ್ಲ ಮಾಡಕ್ಕೆ ನಿತ್ಯ ನಿಧಿ ಇಲ್ವಾ? ಆ ಮಕ್ಳಿಗೆ ಎಷ್ಟೊಂತ ಕೆಲಸ ಕೊಡ್ತೀಯ? ಅವ್ರಿಗಿರೋ ತಲೆನೋವು ಸಾಲ್ದ? ಹೌದು, ಅತ್ತೆ ಹೇಳ್ತಿರೋದು ಪರ್ಫೆಕ್ಟ್ ಆಗಿದೆ. ಮದ್ವೆ ಹೆಣ್ಣು ಕೆಲಸ ಮಾಡಬಾರ್ದು. ಕರೆಕ್ಟ್ ಆಗಿ ಹೇಳ್ದೆ. ನೀನ್ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತೀಯಾ. ಬಾ, ಇದನ್ನೆಲ್ಲ ತಗೊಂಡೋಗಿ ಎತ್ತಿಡು. ನಾನು ಅನ್ಪಾಡಿಗಿದ್ರೆ ಇವ್ರಿಗೇನ್ ಪ್ರಾಬ್ಲಮ್ಮು? ಏನಾದ್ರೂ ಒಂದ್ ಕೆಲಸ ಹೇಳ್ತಾನೆ ಇರ್ತಾರೆ. ಸುಮತಿ,
ಕೇಳಿಸ್ತಾ? ಹಾ ಅತ್ತೆ, ತುಂಬಾ ಚೆನ್ನಾಗಿ ಕೇಳಿಸ್ತು. ಶಾಂತಿ, ಹಾಗೆ ಬಟ್ಟೆಗಳೆಲ್ಲ ಇತ್ತಲ್ಲ ಮರ್ಚೋದು, ಸುಮ್ತಿ ಕೈ ಕೊಡು, ಚೆನ್ನಾಗಿ ನೀಟಾಗಿ ಮರ್ಚಿ. ಅಯ್ಯೋ ಹಾಗಲ್ಲ, ಏನ್ ಹಂಗ್ ನೋಡ್ತಿದ್ದೀರಾ? ಟೈಮ್ ಮಾಡಿ ಅಂತ ಹೇಳ್ದೆ. ಥ್ಯಾಂಕ್ ಯು. ಯಾಕೆ? ಟೈಮ್ ಮಾಡಿದ್ದಕ್ಕ? ಸಾರಿ. ಥ್ಯಾಂಕ್ಸ್ ಅಥವಾ ಸಾರಿ ಎರಡರಲ್ಲಿ ಒಂದು ಹೇಳಿ ಸರ್. ನನಗೆ ಕಾಲೇಜಲ್ಲಿ ಅಷ್ಟೆಲ್ಲ ಆದರೂ ನನ್ನ ಪರವಾಗಿ ಮಾತಾಡಿದ್ರಲ್ಲ, ಅದಕ್ಕೆ ಥ್ಯಾಂಕ್ ಯು. ಪರವಾಗಿಲ್ಲ. ಹೇಳ. ಹಲೋ ಅಕ್ಕ. ಅಕ್ಕ, ನಾವ್ ಮ್ಯಾನಿಫೆಸ್ಟ್ ಮಾಡೋದು ನಿಜ ಅಂತ ಹೇಳ್ತೀಯಲ್ಲ, ನಾವ್ ಯಾವತ್ತೋ ಕೇಳ್ಕೊಂಡಿದ್ದು ಇನ್ಯಾವತ್ತೋ ಆಗುತ್ತೆ ಅಂತ ಇದೆಯಾ? ಏನ್ ಮ್ಯಾನಿಫೆಸ್ಟ್ ಮಾಡಿದೆ ಈಗ? ಏನಾಯ್ತು? ಅಯ್ಯೋ, ನಿಂಗ್ ಅವೆಲ್ಲ ಅರ್ಥ ಆಗಲ್ಲ ಕಣೆ ಅಕ್ಕ. ಫೋನ್ ಇಡು. ಏ, ಕಾಲ್ ಮಾಡಿದ್ ನೀನ್ ಕಣೆ, ನನ್ಗೇನ್ ಹೇಳ್ತೀಯಾ? ಆಯ್ತು, ನಾನೇ ಫೋನ್ ಇಡ್ತೀನಿ. ಬಾಯ್. ಹಲೋ. ಕೃಷ್ಣ ಕೃಷ್ಣ, ನಾನು ಏನ್ ತಪ್ಪು ಮಾಡಿದೀನಿ ಅಂತ ಈ ರೀತಿ ಪರೀಕ್ಷೆ ಮಾಡ್ತಿದ್ಯಾ? ಅವ್ರು ನನ್ ಜೊತೆಗೆ ಇದ್ದಾರೆ, ಅವ್ರನ್ನ ಮಾತಾಡ್ಸಂಗಿಲ್ಲ, ಬಿಡಂಗಿಲ್ಲ.